ನಾವು ಹುಡುಗರಾಗಿದ್ದಾಗ ನಮ್ಮೂರು ಸುತ್ತಮುತ್ತ ಈಗಿರೋಷ್ಟು ಸಕ್ಕರೆ ಕಾರ್ಖಾನೆ ಇರಲಿಲ್ಲ. ಆಗೆಲ್ಲ ಜನ ಹೊಲದಲ್ಲಿ ಕಬ್ಬು ಬೆಳೆದು ತಾವೇ ಬೆಲ್ಲ ಮಾಡಿಕೊಂಡು ಉಳಿದದ್ದನ್ನು ಮಾರಾಟ ಮಾಡ್ತಿದ್ರು. ಬೆಲ್ಲ ಮಾಡೋ ಸಂಭ್ರಮದ ಕೆಲಸ ಅದೇನು ನಾನು ಭಾಳ ಚಂದ ನೋಡ್ಬೇಕು. ನಾನು ಆ ಕಬ್ಬನ್ನು ಅರಿಯೋದಕ್ಕೆ ಮಷಿನ್ ಇರಲಿಲ್ಲ. 2 ಸಿಲಿಂಡರ್ ಆಕಾರದ 2 ದಿಮ್ಮೆಗಳನ್ನು ಕಲ್ಲುಗಳನ್ನು ಒಂದ್ರ ಬದಿ ಒಂದು ಜೋಡಿಸೋರು. ಅವನು ತಿರುಗಿಸಿದಾಗ ಬಲಿಷ್ಠ ಎತ್ತುಗಳು ಇರಬೇಕು, ಎತ್ತುಗಳು ತಿರುಗಬೇಕು. ಎತ್ತುಗಳು ಗುಂಡು ಸುತ್ತಿದಾಗ ಈ ತಿರುಗುತ್ತಿದ್ದ ಕಲ್ಲುಗಳ ನಡುವೆ ಈ ಕಬ್ಬಿನ ಜಲ್ಲೆ ತೂರಿಸೋರು. ಆಗ ಬಂದ ಹಾಲಿನಿಂದ ಬೆಲ್ಲ ತೆಗಿಬೇಕು. ಇದನ್ನು ಕಬ್ಬಿನ ಗಾಣ ಅಂತ ಕರೆಯೋರು. ಈ ಗಾಣ ಸುಮಾರು 3-4 ತಿಂಗಳು ನಡೆಯೋದಪ್ಪ. ನಮ್ಮ ತಂಗಿ ಮನೆಯಲ್ಲಿ ಅದು ನೋಡ್ತಿದ್ದೆ ನಾನು. ಏನು 3 ತಿಂಗಳು ಗಾಣ ನಡಿಬೇಕು. ಈ ಗಾಣ ನಡೆಯುವಾಗ ಯಾರೇ ಬಂದರೂ ತಂಬಿಗೆ ತುಂಬ ಕಬ್ಬಿನ ಹಾಲು ಕೊಡೋರು. ಆಗಿನ ಕಾಲ ಹೆಂಗಿತ್ತು ಅಂದರೆ ಯಾರು ಒಂದು ದುಡ್ಡು ಅಪೇಕ್ಷೆ ಮಾಡ್ತಿರ್ಲಿಲ್ಲಪ್ಪ. 1 ಪೈಸೆ ಹಣ ತಗೋತಿರ್ಲಿಲ್ಲ. ಕುಡೀರಿ ಸರ್, ನಮ್ಮ ಗಾಣ ನಡೆದಿದೆ, ಕಬ್ಬಿನ ಹಾಲಿಗೆ ದುಡ್ಡು ಕೊಡ್ತಾರ ಅಂತ ಕೊಡೋರು. ಸುತ್ತಮುತ್ತಲು ಹುಡುಗರಿಗೆಲ್ಲ ಹಬ್ಬ ಇದ್ದಂಗೆ. ಕಬ್ಬಿನ ಹಾಲನ್ನು ಒಂದು ದೊಡ್ಡ ಕಬ್ಬಿಣದ ಹರಿವಾಣಕ್ಕೆ ಹಾಕಿಬಿಟ್ಟು ಆ ಒಣಗಿದ ಕಬ್ಬಿನ ಸಿಪ್ಪೆ ಇರ್ತಲ್ಲ ಅದನ್ನೇ ಉರಿಸಿ ಕಾಯಿಸೋರು. ನಿಧಾನವಾಗಿ ಕಾಯಿಸ್ತಾ ಇರಬೇಕಾದ್ರೆ ಕೆಲವು ರಸಾಯನಗಳನ್ನು ಹಾಕಿ ಕೈ ಆಡಿಸ್ತಾ ಆ ಮಂದವಾಗ್ತದಲ್ಲ ರಸ, ಉದ್ದವಾದ ಕಬ್ಬಿಣ ಸೌಟುಗಳನ್ನು ತಿರುಗಿಸ್ತಾ ಇರೋರು. ಹದ ಬಂದ ಮೇಲೆ ಅದನ್ನು ಎತ್ತಿ ಹರಿವಾಣ ಎತ್ತಿ ಪಡಿಯಚ್ಚಿಗಳಲ್ಲಿ ಸುರಿಬೇಕು. ಆಗ ಬೆಲ್ಲದ ಅಚ್ಚ ಆಗ್ತಿತ್ತು. ಹಿಂಗೆ ಹದ ಬಂದು ರಸ ಆರಿಸುವಾಗ ಮಂದವಾದ ದ್ರವದ ಮೇಲೆ ಒಂದು ಕೆನೆ ಪದ್ರ ಬರ್ತದೆ, ಕೆನೆ ಥರ ಬರ್ತದೆ. ಅದನ್ನ ನಿಧಾನ ಸೌಟಿನ ತೆಗೆದು ಬೇರೆ ಪಾತ್ರೆಗೆ ಹಾಕ್ತಾರೆ. ಅದನ್ನು ಜೋನೆ ಬೆಲ್ಲ ಅಂತ ಕೆಲವರು ಅಂತಾರೆ. ನಮ್ಮ ಕಡೆ ಎಲ್ಲ ಕಾಕಂಬಿ ಅಂತ ಕರೀತಾರೆ. ಅದು ಚಪಾತಿ ಜೊತೆಗೋ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಭಾಳ ರುಚಿ. ಅದು ಹುಡುಗರಿಗೆಲ್ಲ ಈ ಕಾಕಂಬಿ ಭಾಳ ಪ್ರಿಯವಾದದ್ದು. ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನಿಗದು ಏನೋ ಕಾಕಂಬಿ ಎಷ್ಟು ತಿಂದರೂ ತೃಪ್ತಿ ಇಲ್ಲ. ಅವ್ರ ಅಮ್ಮ ಹೇಳೋರು, ಬೇಡೋ ಜಾಸ್ತಿ ತಿನ್ಬೇಡ, ಉಷ್ಣ ಆಗ್ತದೆ ಅಂತ ಹೇಳಿದ್ರು ಕೂಡ ಕೇಳದೆ ಗಾಣಕ್ಕೆ ಹೋಗೋದು. ಆ ಕಾಕಂಬಿ ಇಟ್ಟಿರ್ತಾರಲ್ಲ ಪಾತ್ರೆ, ಬೆರಳದ್ದಿ ನೆಕ್ಕಿ ತಿಂತಿದ್ದ. ಗಾಣದ ಮಾಲಕರು ಬೈಯೋರು, ಹೇ ಕಾಕಂಬಿ ಎಂಜಲ ಮಾಡಬೇಡ ಅದನ್ನ ಅಂಥೇಳಿ ಅವನ ಕೈಯಲ್ಲಿ ಸ್ವಲ್ಪ ಕಾಕಂಬಿ ಹಾಕಿ ಕಳಿಸ್ತಾ ಇದ್ರು. ಮತ್ತೆ 5 ನಿಮಿಷಕ್ಕೆ ಬರೋನು, ಮತ್ತೆ ಹಾಜರೇ. ಕಳ್ಳತನದಿಂದ ಕೆಲಸಗಾರ ಕಣ್ಣು ತಪ್ಪಿಸಿ ಮತ್ತೆ ಬೆರಳದ್ದಿ ಕಾಕಂಬಿ ತಿಂತಿದ್ದ. ಇವನ್ ಕಾಯೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ಗಾಣದವ್ರಿಗೆ. ಒಂದು ದಿವಸ ಹೀಗೆ ಹುಡುಗ ಕಾಕಂಬಿ ತಿನ್ನುವಾಗ ಆ ಗಾಣದ ಮಾಲೀಕನ ಮಗ ಇದನ್ನು ಕಂಡ. ಸಿಟ್ಟು ನೆತ್ತಿಗೆ ಇರ್ತವನಿಗೆ. ಹುಡುಗನ ಗಟ್ಟ ಹಿಡ್ಕೊಳ್ರೋ ಅಂದ. ಹಿಡ್ಕೊಂಡ್ರು. ನಂತರ ಒಂದು ದೊಡ್ಡ ಬಿಂದಿಗೆ ಅಷ್ಟು ಕಾಕಂಬಿ ತೊಗೊಂಡು ಹುಡುಗನ ತಲೆ ಮೇಲೆ ದಬ ಸುರಿದ. ಎಷ್ಟು ಕುಡಿತೀಯೋ ಕುಡಿ ಅಂಥೇಳಿ ದಬ ತಲೆ ಮೇಲೆ ಸುರಿವಿ, ಇನ್ನೊಮ್ಮೆ ಗಾಣದ ಕಡೆಗೆ ಬಂದರೆ ಕಾಲು ಮುರಿದು ಬಿಡ್ತೇನೆ ಅಂತ ಗದರಿಸಿದ. ಆ ಹುಡುಗನ ತಲೆಯೆಲ್ಲ ನೆಂದು ಕಾಕಂಬಿ ಮುಖದ ಮೇಲೆಲ್ಲ ಭುಜದ ಮೇಲೆ ಇಳಿತಾ ಇತ್ತಲ್ಲ. ಆ ಹುಡುಗ ಏನು ಮಾಡಿದ ಮಜಾ ಅದು. ಜೋರಾಗಿ ಅರ್ಚ್ಕೊಂಡ, ಅಯ್ಯೋ ಎಲ್ಲ ಚೆಲ್ಲಿ ಹೋಗ್ತಾ ಇದೆಯಲ್ಲೋ ಶಿವನೇ, ನನ್ನ ಮೈಯೆಲ್ಲ ನಾಲಿಗೆ ಕೊಡಪ್ಪ, ಒಂಚೂರು ತೆಳಗೆ ಬಿಡಲ್ಲ ಅಂತಿದ್ದ. ಈ ಹುಡುಗನ ಮಾತು ನನಗೆ ಬಹಳ ಅದ್ಭುತ ಅನಿಸ್ಬಿಡ್ತು. ಅವಕಾಶ ಸಿಕ್ಕಿದಾಗ ಪೂರ್ತಿ ಉಪಯೋಗಿಸೋದಕ್ಕೆ ನಾಲಿಗೆನೇ ಇಲ್ಲಲ್ಲ, ಸಾಕಷ್ಟು ನನಗೆ ಒಂದೇ ಇದೆಯಲ್ಲ ಅಂತ ದುಃಖ ಒಂದು. ಇದು ನನಗೊಂದು ಪಾಠ ಕಲಿಸ್ತು ಸ್ವಾಮಿ. ನಮ್ಮ ಜೀವನದಲ್ಲೂ ಹೀಗೆ ಅನೇಕ ಅವಕಾಶಗಳು ನುಗ್ಗಿ ಬರ್ತಾವಲ್ಲ, ನಾವು ಸಿದ್ಧವಾಗಿರೋದೇ ಇಲ್ಲಲ್ಲ, ಅವಕಾಶಗಳು ಕಳೆದು ಹೋಗ್ಬಿಡ್ತಾವಲ್ಲ. ಆದ್ರೆ ನನಗನ್ಸಿದ್ದು, ಸದಾ ನಾವು ಸಿದ್ಧವಾಗಿದ್ದರೆ ಅವಕಾಶಗಳು ತಾನೇ ಬಂದಾಗ ಅವನ್ನ ಬಳಸ್ಕೊಂಡು ಸಾಧನೆ ಮಾಡ್ಬೋದು. ನಾವು ಸಿದ್ಧವಾಗಿಲ್ಲದೆ ಹೋದಾಗ ಅಯ್ಯೋ ಹೋಯ್ತಲ್ಲ ಅಂದ್ಬಿಡ್ತೀವಲ್ಲ. ಅವ್ನು ಹೇಳಿದ ಕಾಕಂಬಿಯಾಗೆ ನಾವು ಹಾಗಾಗಬಾರ್ದು. ಪ್ರತಿಯೊಂದು ಅವಕಾಶಕ್ಕೂ ನಾವು ಕಾಯ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ